Good day to everyone. Welcome back to the channel Learn English with Shiva. Learn English with Shiva ಅನ್ನೋ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಈ ಒಂದು ಕ್ಲಾಸಲ್ಲಿ ನಾವೇನು ಮಾಡ್ತಿದ್ದೀವಪ್ಪ ಅಂತಂದರೆ ಯುಲೈಸಿಸ್ ಆ್ಯಂಡ್ ಸೈಕ್ಲಾಪ್ಸ್ನ ಪಾರ್ಟ್ 3ನ ನೋಡ್ತಾ ಇದ್ದೀವಿ. ಓಕೆ, ಬಹಳಷ್ಟು ಜನ ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರಿ ಸರ್ ಪಾರ್ಟ್ 3 ಕಂಟಿನ್ಯೂ ಮಾಡಿ ಅಂತೇಳಿ. ಸ್ವಲ್ಪ ಲೇಟ್ ಆಯಿತು, ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್, ಬಟ್ ಐ ಆಮ್ ಡೂಯಿಂಗ್ ಇಟ್ ಬಿಫೋರ್ ಯುವರ್ ಎಕ್ಸಾಮ್. ಓಕೆ, ಸೊ ಸ್ಟಾರ್ಟ್ ಮಾಡೋಣ ಫರ್ದರ್ ಡಿಲೇ ಮಾಡೋಕ್ಕಿಂತ ಮುಂಚೆ. ಆ್ಯಸ್ ಯು ಆಲ್ ನೋ ದ್ಯಾಟ್, ನಿಮಗೆಲ್ಲ ಗೊತ್ತಿರೋ ಹಾಗೆ ಏನಪ್ಪ ಅಂತಂದರೆ ಯುಲೈಸಿಸ್ ಏನದು ಟೀಮ್ ಇತ್ತಲ್ಲ ಅವರೆಲ್ಲ ಏನು ಮಾಡಿದಾರಪ್ಪ ಅಂತಂದರೆ ನಮ್ಮ ಪಾಲಿಫೆಮಸ್ ಸೈಕ್ಲಾಪ್ ಇದೆನಲ್ಲ, ಪಾಲಿಫೆಮಸ್ ಅಂತ ನೇಮ್ಡ್, ಅವನ ಒಂದು ಗುಹೆಯಲ್ಲಿ ಉಳ್ಕೊಂಡಿದ್ರು. ಓಕೆ, ನೆಕ್ಸ್ಟ್ ಏನಾಯ್ತು ಅಂತ ನೋಡೋಣ. ವೆನ್ ಡೇ ಕೇಮ್ ಟು ದ ಸೈಕ್ಲಾಪ್ ಅವೋಕ್ ಆ್ಯಂಡ್ ಕಿಂಡ್ಲಿಂಗ್ ಅ ಫೈರ್ ಮೇಡ್ his breakfast of 2 other of his unfortunate prisoners. Then he milked his goats and as he was accustomed, and pushing aside the vast stone and shutting it again. When he had done upon prisoners with as much ease as man opens and shuts quiver lid, he let out his flock and drove them before him with the whistling. Okay, ಏನಾಗಿತ್ತಪ್ಪ ಅಂತಂದರೆ ಈವ್ನಿಂಗ್ ಅವನು ಬಂದಿದ್ದ. ಈವ್ನಿಂಗ್ ಬಂದಾದಮೇಲೆ ಏನಾಗಿತ್ತಪ್ಪ ಅಂತಂದರೆ ಎಲ್ಲರೂ ಅವನ ಮೇಲೆ ಅಟ್ಯಾಕ್ ಮಾಡಬೇಕಂತ ಅಂದ್ಕೊಂಡ್ರು. ಬಟ್ ಏನಾಗಿತ್ತು, ಅವನು ದೈತ್ಯಾಕಾರಾಗಿದ್ದು ಮತ್ತು ಬಹಳಷ್ಟು ಸ್ಟ್ರೆಂತ್ ಇರೋದ್ರಿಂದ ಅವನ ಮೇಲೆ ಇವರು ಅಟ್ಯಾಕ್ ಮಾಡೋಕ್ಕಾಗಲ್ಲ ಅಂತೇಳಿ ಅಂದ್ಕೊಂಡು ಸುಮ್ಮನಿದ್ರು. ಸೊ ಅದಕ್ಕೆ ಮರುದಿನ ಬೆಳಗ್ಗೆ ಏನಾಯ್ತಪ್ಪ ಅಂತಂದರೆ ಸೈಕ್ಲಾಪ್ ಎದ್ದ, ಅವೋಕ್. ಓಕೆ, ಎದ್ಬಿಟ್ಟು ಏನು ಮಾಡಿದಪ್ಪ ಅಂತಂದರೆ ಅಲ್ಲಿ ಅವನೇನು ಫೈರ್ ವುಡ್ ತಂದಿದ್ದಲ್ಲ, ಆ ಫೈರ್ ವುಡ್ಡಿಂದ ಬೆಂಕಿ ಹಚ್ಚಿದ, ಕಾಸ್ಕೊತಾ ಇದ್ದ. ಅದ್ರ ಜೊತೆಗೆ ಮುಂದೆ ಏನು ಮಾಡಿದಪ್ಪ ಅಂತಂದರೆ ಅಲ್ಲಿ ಯುಲೈಸಿಸ್ ಮತ್ತಿಬ್ಬರನ್ನ ಏನು ಮಾಡಿದ, ಕೊಂದು ಅವನ್ನ ಬ್ರೇಕ್ಫಾಸ್ಟ್ ಮಾಡ್ಕೊಂಡ, ಮನುಷ್ಯರನ್ನ ತಿಂದ. ಅದಾದಮೇಲೆ ಅವನು ಪ್ರತಿದಿನ ಅಕ್ಯುಸ್ಟಮ್ ಅಂದರೆ ಆ್ಯಸ್ ಯೂಶ್ವಲ್ ಆಗಿ ಕಷ್ಟ ಮಾಡ್ತಿರೋದು. ಓಕೆ, ನಾವು ಪ್ರತಿದಿನ ಏನು ಕೆಲಸ ಮಾಡ್ತಾ ಇರ್ತೀವಲ್ಲ ಅದು ಮ್ಯಾಂಡೇಟರಿ ಇರ್ತಿತ್ತಲ್ಲ, ದಿನ ಮಾಡುವಂಥ ಕೆಲಸಕ್ಕೆ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಅಕ್ಯುಸ್ಟಮ್ ಅಂದ್ರೆ ಆ ಕೆಲಸ ಮಾಡೋಕ್ಕೆ ಅದು ರೂಢಿ ಬಿದ್ದಿರ್ತೈತೆ. ಸೊ ಹಂಗೆ ಅವೇನು ಮಾಡ್ತಾನಪ್ಪ ಇಲ್ಲಿ ಅವನ ಕಡೆ ಇರುವಂಥ ಎಲ್ಲ ಆಡುಗಳು, ಗೋಟ್ಗಳದ್ದು ಏನು ಮಾಡ್ದ, ಮಿಲ್ಕ್ ಅಂದ್ರೆ ಏನೋ ಹಾಲು ಕರೆದ. ಆಮೇಲೆ ಪುಷಿಂಗ್ ಅಸೈಡ್ ಅಂದರೆ ನಿಮ್ಗೆ ಗೊತ್ತು, ಆ ಕೇವ್ ಒಳಗೆ ಎಂಟ್ರಿ ಆಗಬೇಕಪ್ಪ ಅಂತಂದ್ರೆ ದೊಡ್ಡದೊಂದು ಬಂಡೆಗಳಿತ್ತು. ಆ ಬಂಡೆಗಳನ್ನ ಏನೋ ಅವನು ಬಿಟ್ಟು ಬೇರೆ ಯಾರಿಗೂ ತೆಗಿಯೋಕ್ಕಾಗ್ತಿದ್ದಿಲ್ಲ. ಓಕೆ, ಯಾಕಂದರೆ ಒಂದು 10 ಆಕ್ಸಿಜನ್ ಎತ್ತುಗಳು ಕೂಡ ಅದನ್ನು ಜಗಿದ್ರು ಅದನ್ನು ಓಪನ್ ಆಗ್ತಿದ್ದಿಲ್ಲ. ಅಷ್ಟು ದೊಡ್ಡ ಕಲ್ಲನ್ನು ಇವನೊಬ್ಬ ಈಸಿಯಾಗಿ ಎತ್ತಿ ಇಡೋದು ಮತ್ತು ತೆಗೆದಿಡೋದು ಮಾಡ್ತಿದ್ದ ಅನ್ನೋದು ನಿಮಗೆಲ್ಲರಿಗೆ ಗೊತ್ತಿರುವಂಥ ವಿಚಾರ. ಓಕೆ, ಸೊ ಹಂಗೇನು ಮಾಡ್ದಪ್ಪ, ಮತ್ತು ಅದನ್ನೇ ಮಾಡ್ದ ಅವನು, ಓಪನ್ ಮಾಡಿ ಹೊರಗಡೆ ಹೋಗಿ ಏನು ಮಾಡಿದಪ್ಪ ಅಂತಂದ್ರೆ ಅವನ ಜೊತೆ ಇರುವಂಥ ಎಲ್ಲ ಏನೋ ಫ್ಲಾಕ್ ಅಂದರೆ ಈ ಕುರಿ ಮತ್ತು ಆಡುಗಳ ಹಿಂಡಿ ಏನಿತ್ತಲ್ಲ ಅವನ ಕಡೆಗೆ, ಅವುಗಳನ್ನ ಏನು ಮಾಡಿದಪ್ಪ ಅಂತಂದ್ರೆ ಹೊರ ಹಾಕ್ದ. ಅಂದರೆ ಅವ ಮಾಡಿದ್ದು ಹೆಂಗಿತ್ತಪ್ಪ ಅಂತಂದರೆ ಅದು ಅಷ್ಟು ದೈತ್ಯಾಕಾರದ ದೊಡ್ಡ ಕಲ್ಲಿದ್ದರೂ ಅದನ್ನು ಕೂಡ ಹೆಂಗಂದ್ರೆ ಒಬ್ಬ ಬೇಟೆಗಾರ ತನ್ನ ಬಾಣವನ್ನು ಬತ್ತಳಿಕೆಯಿಂದ ಎಷ್ಟು ಈಸಿಯಾಗಿ ತೆಗಿತಾನಲ್ಲ, ಹಾಗೆ ಆ ಕ್ವೀವರ್ ಇಂದ ಒಂದು ಆ್ಯರೋವನ್ನು ತೆಗೆದಂಗೆ ಆ ಕಲ್ಲನ್ನು ತೆಗೆದ ಅಂತ ಹೇಳ್ತಾರೆ. ಮತ್ತು ಓಕೆ, ಆ್ಯಂಡ್ ಡ್ರೋ ದೆಮ್ ಬಿಫೋರ್ ಹಿಮ್ ವಿತ್ ದ ವಿಸ್ಲಿಂಗ್. ಹಂಗೆ ಸೀಟಿ ಹೊಡ್ಕೋಂತ ವಿಸ್ಲಿಂಗ್ ಅಂದರೆ ನಿಮ್ಗೆ ಗೊತ್ತಲ್ಲ, ದನ ಕಾಯಕ್ಕೆ ಹೋಗೋರಲ್ಲ ಅಥವಾ ಆಡು ಕಾಯೋರಲ್ಲ, ಕುರಿ ಕಾಯೋರಲ್ಲ ಏನು ಮಾಡ್ತಾರೋ, ವಿಸಲ್ ಹಾಕೊಂತಾನೆ ಎಲ್ಲ ಕಂಟ್ರೋಲ್ ಮಾಡ್ತಿರ್ತಾರೆ. ಅದು ಒಂದು ಅವರು ಸ್ಕಿಲ್ ಆ್ಯಕ್ಚುಲಿ. ಓಕೆ, ಅವನು ವಿಸ್ಲಿಂಗ್ ಹೆಂಗಿತ್ತಪ್ಪ ಅಂತಂದರೆ ಆ್ಯಸ್ ಶಾರ್ಪ್ ಆ್ಯಸ್ ವಿಂಡ್ ಇನ್ ಅ ಸ್ಟ್ರಾಮ್ಸ್ ಟು ದ ಮೌಂಟೇನ್ಸ್. ಓಕೆ, ಮೌಂಟೇನ್ಗಳ ಏನೋ ಟು ದ ಮೌಂಟೇನ್ಸ್ ಅವನು ವಿಸಿಲ್ ಮಾಡ್ಕೊತ ಅವುಗಳನ್ನ ಆ ಗುಡ್ಡದ ಮೇಲೆ ಕರ್ಕೊಂಡು ಹೋದ. ಅವನು ವಿಸ್ಲಿಂಗ್ ಹೆಂಗಿತ್ತಪ್ಪ ಅಂತಂದ್ರೆ ಈ ಒಂದು ಸುಂಟರ್ ಗಾಳಿ ಥರ ಇತ್ತು ಅಂತ ಹೇಳ್ತಾರೆ. ಆಮೇಲೆ ದೆನ್ ಯುಲೈಸಿಸ್ of whose strength or cunning the Cyclops seems to have had a little heed ಅಪ್ಪ ಅಂತಂದರೆ ಈಗ ನೋಡ್ರಿ, ಲಿಟಲ್ ಹೀಡ್ ಆ್ಯಸ್ ಆಫ್ ಎನ್ ಇನ್ಫ್ಯಾಂಟ್ಸ್ being left along with the remnant of his men which the Cyclops had not devoured gave manifest proof how far manly wisdom excels brutish force. ಇಲ್ಲಿ ನೋಡ್ಬೋದು ನೀವು, the Ulysses of whose strength or cunning ದಿ ಸೈಕ್ಲಾಪ್ಸ್ ಸೀಮ್ಸ್ ಟು ಹ್ಯಾವ್ ಹ್ಯಾಡ್ ಅ ಲಿಟಲ್ ಹೀಡ್. ನೋಡ್ರಿ, ಇವಾಗ ಏನು ಮಾಡಿದರು, ಅವು ಹೋಗೋವರೆಗೂ ಅವ್ರು ಸುಮ್ಕೂತು. ಈಗ ಏನು ಮಾಡಿದರು, ಅಟೆನ್ಷನ್ ಕೊಟ್ಟರು. ಅಟೆನ್ಷನ್ ಅಂದ್ರೆ ಪ್ಲ್ಯಾನ್ ಮಾಡ್ಕೊಳಕತ್ರು, ಯಾವ ಥರ ಅವನನ್ನು ಇದು ಮಾಡಬೇಕಂತ. ಬೀಯಿಂಗ್ ಲೆಫ್ಟ್ ಅಲಾಂಗ್ ಅಂದರೆ ಅದು ಒಂದು ಸಿಚುವೇಶನ್ ಹೆಂಗೆ ಅವರು ಬಿಂಬಿಸಾಕತ್ತಾರಪ್ಪ ಅಂದರೆ ಒಂದು ಸಣ್ಣ ಮಗುವನ್ನು, ಯಾಕಂದರೆ ಅವ್ನು ಇವ್ರು ದೈತ್ಯಾಕಾರ ಅಲ್ಲ. ಓಕೆ, ಅದಕ್ಕೋಸ್ಕರ ಅದನ್ನು ಈ ಯುಲೈಸಿಸ್ಗಳಿಗೆ ಏನಂತ ಕರೆದಾರೋ ಅವರಿಲ್ಲಪ್ಪ ಅಂತಾರೆ, ಇನ್ಫ್ಯಾಂಟ್ಸ್ ಲೆಫ್ಟ್ ಏನೋ ಬೀಯಿಂಗ್ ಲೆಫ್ಟ್ ಅಲಾಂಗ್ ಅಂತ ಅಲ್ಲಿ ಬಿಟ್ಟು ಹೋಗಿರ್ತಾರಲ್ಲ ಹಂಗೆ.
ಅಂತ ಹೇಳ್ತಾರೆ ಇಲ್ಲಿ. ವಿತ್ ರೆಮಿನೆಂಟ್ ಅಂದರೆ ಏನಪ್ಪ ಅಂತಾರೆ, ನೀವು ಹೇಳ್ಬೋದು ರೆಮಿನೆಂಟ್ ಅಂದರೆ ರಿಮೇನಿಂಗ್ ಅಂತ. ಒಂದು ಸೆಕೆಂಡ್ ಗೈಸ್. ರೆಮಿನೆಂಟ್ ಅಂದರೆ ರಿಮೇನಿಂಗ್ ಅಂಥೇಳಿ ಬರ್ಕೋಬೇಕು ನೀವು. ಆಮೇಲೆ ಇಲ್ಲಿ ನೋಡ್ರಿ, ಹಿಸ್ ಮೆನ್ ವಿಚ್ ಸೈಕ್ಲಾಪ್ ಹ್ಯಾಡ್ ನಾಟ್ ಡೆವೋರ್ಡ್ ಅಂದರೆ ಯುಲೈಸಿಸ್ ಏನು ಮಾಡಿದಪ್ಪ ಅಂದರೆ, ಡೆವೋರ್ಡ್ ಅಂದರೆ ಈಟನ್, ಯಾರನ್ನ ಇಲ್ಲಿ ತಿಂದಿಲ್ಲಲ್ಲ ಭಾಳ ಏನು, ಫಸ್ಟ್ ಒಂದು ಇಬ್ಬರು ಜನನ ಸಾಯಿಸ್ತಾನೆ, ಆಮೇಲೆ ಮತ್ತೆ ಬ್ರೇಕ್ಫಾಸ್ಟ್ಗಂತ ಮತ್ತೆ ಇಬ್ಬರನ್ನ ಸಾಯಿಸ್ತಾನೆ, ಹೌದಲ್ಲ. ಇನ್ನು ಉಳಿದವರ ಜೊತೆಗೆ ಯುಲೈಸಿಸ್ ಏನು ಮಾಡ್ದ, ಕುಂತ್ಕೊಂಡು ಒಂದು ಮೀಟಿಂಗ್ ಮಾಡ್ದ, ಯಾವ ರೀತಿಯಾಗಿ ಈ ಸೈಕ್ಲಾಪನ್ನು ಸಾಯಿಸಬೇಕು ಅಥವಾ ಅವನಿಂದ ಎಸ್ಕೇಪ್ ಆಗಬೇಕು ಅಂಥೇಳಿ ನೋಡೋಣ. ಅವ್ನು ಸಾಯಿಸ್ತಾನ ಅಥವಾ ಎಸ್ಕೇಪ್ ಆಗ್ತಾನ ಅಂತೇಳಿ ಅಟ್ ದಿ ಎಂಡ್ ವಿ ಕ್ಯಾನ್ ಸಿ. ಗೇವ್ ಮ್ಯಾನಿಫೆಸ್ಟ್ ಅಂದರೆ ನೋಡ್ರಿ ಇಲ್ಲಿ ಕ್ಲಿಯರ್ ಅಂತ, ಕ್ಲಿಯರ್ ಪ್ರೂಫ್ ಹೌ ಫಾರ್ ಮ್ಯಾನ್ಲಿ ವಿಸ್ಡಮ್ ಎಕ್ಸೆಲ್ಸ್ ಬ್ರೂಟಿಷ್ ಫೋರ್ಸ್. ಇಲ್ಲಿ ನೋಡ್ರಿ ಅವೇನು ಹೇಳ್ತಾನಪ್ಪ ಅಂತಂದ್ರೆ, ಅಲ್ಲಿ ಏನು ಡಿಸ್ಕಷನ್ ನಡೀತಪ್ಪ ಅಂತಂದ್ರೆ, ಯಾವ ರೀತಿಯಾಗಿ ನೋಡ್ರಿ ಏನೋ ಶಕ್ತಿಗಿಂತ ಯುಕ್ತಿ ಮೇಲು ಅಂತ ಹೇಳ್ತಾರಲ್ಲ, ಇಲ್ಲಿ ಶಕ್ತಿ ಅಂದರೆ ಯಾರು, ಶಕ್ತಿ ದಟ್ ರಿಪ್ರೆಸೆಂಟ್ ಸೈಕ್ಲಾಪ್ ಆ್ಯಂಡ್ ಯುಕ್ತಿ ದಟ್ಸ್ ಅ ವಿಸ್ಡಮ್ ರೆಪ್ರೆಸೆಂಟ್ಸ್ ಯುಲೈಸಿಸ್ ಶಾನೆ ಇದ್ದರು, ಇವ ಬ್ರಿಟಿಷ್ ಇದ್ದ ಭಾಳಷ್ಟು ಶಕ್ತಿ ಇತ್ತು. ಆದರೆ ಇಲ್ಲಿ ಏನು ಅನ್ನತ್ತಾರಪ್ಪ ಅಂತಂದ್ರೆ, ಅವ್ರು ಕ್ಲಿಯರಾಗಿ ಪ್ಲ್ಯಾನ್ ಏನು ಮಾಡಿದರು, ಈ ಶಕ್ತಿಗಿಂತ ಯುಕ್ತಿ ಯಾವ ಥರನಾಗಿ ನಾವು ಕೆಲಸ ಮಾಡಬೇಕು ಅಂಥೇಳಿ. He chose a stake from among the wood which the Cyclops had piled up for firing, in length and thickness like a mast, which he sharpened and hardened in the fire. ನೋಡ್ರಿ, ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಅವನು ಮಾಡಿದ್ದೇನಪ್ಪ ಅಂತಂದ್ರೆ, he chose the stake from among the wood which the Cyclops had piled up for firing. ಏನು ಮಾಡ್ದ, ಒಂದು ಸ್ಟೇಕ್ ಅಂದ್ರೆ ಕಟ್ಟಿಗೆಯನ್ನು, ದಪ್ಪ ಒಂದು ಕಟ್ಟಿಗೆ ಮುಂದೆ ಚೂಪಿರುವಂಥ ಕಟ್ಟಿಗೆಯನ್ನು ತೊಗೊಂಡ. ಅದು ಹೆಂಗಿತ್ತಪ್ಪ ಅಂತಂದ್ರೆ, ಅದು ಎಲ್ಲಿಂದ ತೊಗೊಂಡಪ್ಪ ಅಂತಂದ್ರೆ, ಸೈಕ್ಲಾಪ್ ಪೈಲ್ಡ್ ಅಪ್ ಮಾಡಿ ತಂದಿಟ್ಟಿದ್ದಲ್ಲ ಅಲ್ಲಿಂದ ತೊಗೊಂಡು. ಇನ್ ದ ಲೆಂತ್ ಆ್ಯಂಡ್ ಥಿಕ್ನೆಸ್ ಲೈಕ್ ಅ ಮ್ಯಾಸ್ಟ್, ಅದು ದೊಡ್ಡದು ಉದ್ದಂತು ಮತ್ತು ಎಷ್ಟು ತಿಕ್ಕಿತ್ತಪ್ಪ ಅಂತಾರೆ. ನೀವು ಅದನ್ನೇ ಹೆಂಗೆ ಹೇಳ್ತಾರಪ್ಪ ಅಂತಂದ್ರೆ ಮ್ಯಾಸ್ಟ್ ಅಂತ ಹೇಳ್ತಾರೆ ಅವರು. ಮ್ಯಾಸ್ಟ್ ಅಂದರೆ ಏನಪ್ಪ ಅಂತಂದ್ರೆ, ನೀವು ನೋಡಿರ್ಬೋದು ಭಾಳಷ್ಟು ಸಣ್ಣ ನೌಕೆಗಳು ಅಥವಾ ದೊಡ್ಡ ನೌಕೆಗಳು ನೋಡಿರ್ಬೋದು ನೀವು, ಒಂದು ಕಟ್ಟಿಗೆಯನ್ನು ಕಟ್ಟಿರ್ತಾರೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಅಂಥೇಳಿ. ಓಕೆ, ಆ ಬ್ಯಾಲೆನ್ಸ್ ಮಾಡುವ ಕಟ್ಟಿಗೆ ಇವ್ರು ತಗೊಳ್ಳೋಂಥ ಕಟ್ಟಿಗೆಯನ್ನು ಏನೋ ಕಂಪೇರ್ ಮಾಡ್ತಾರೆ ಇಲ್ಲಿ. ಅಷ್ಟು ಅಂದರೆ ಸಮುದ್ರದ ಅಲೆಗಳಿಗೆ ಮತ್ತು ಗಾಳಿಗಳಿಗೆ ಏನೋ ಶಿಪ್ ಅಳಗಾಡ್ಬಾರ್ದು ಅಂತೇಳಿ ಆ ಕಟ್ಟಿಗೆ ತೊಗೊಂಡಿರ್ತಾರಲ್ಲ, ಅಷ್ಟು ಸ್ಟ್ರಾಂಗ್ ಆದಂಥ ಕಟ್ಟಿಗೆಯನ್ನು ಯುಲೈಸಿಸ್ ತೊಗೊಂಡ ಅಂಥೇಳಿ ಹೇಳಕ್ಕೆ ಇಲ್ಲಿ ಮಾಸ್ಟ್ ಅಂತೇಳಿ ಅವ್ರು ಬಳಸಿದ್ದಾರೆ. ಓಕೆ, ವಿಚ್ ಹಿ ಶಾರ್ಪನ್ಡ್, ಅದನ್ನು ಒಂದು ಸೈಡ್ ಏನು ಮಾಡ್ದ, ಭಾಳಷ್ಟು ಶಾರ್ಪ್ ಮಾಡ್ದ. ಆ್ಯಂಡ್ ಹಾರ್ಡನ್ಡ್, ಅದನ್ನು ಹಂಗೆ ಗಟ್ಟಿ ಕೂಡ ಮಾಡಿದರು ಇನ್ ದಿ ಫೈರ್. ಓಕೆ, ಆ್ಯಂಡ್ ಸೆಲೆಕ್ಟೆಡ್ 4 men, 4 ಮಂದಿನ ಏನು ಮಾಡಿದಪ್ಪ ಅಂತಂದ್ರೆ ಸೆಲೆಕ್ಟ್ ಮಾಡ್ಕೊಂಡ. ಆ್ಯಂಡ್ instructed them what they should do with this stake and made them perfect in their parts. ನೋಡ್ರಿ, ಏನು ಮಾಡಿದಪ್ಪ ಅಂತಂತಂದ್ರೆ, 4 ಮಂದಿನ ಚೂಸ್ ಮಾಡಿಕೊಂಡು 4 ಮಂದಿಗೆ ಏನು ಹೇಳಿದಪ್ಪ ಅಂತಂದ್ರೆ, ನೀವು ಈ ಕಟ್ಟಿಗೆಯನ್ನು ತಗೋರಿ, ನಾ ಏನು ಹೇಳತ್ತೀನಿಲ್ಲ ಅದನ್ನು ನೀವು ಪರ್ಫೆಕ್ಟಾಗಿ ಮಾಡಬೇಕು, ಅದು ನಿಮ್ಮ ಜಾಬ್ ಅಂಥೇಳಿ ಏನು ಮಾಡ್ದಪ್ಪ ಅಂತಂದ್ರೆ ಯುಲೈಸಿಸ್ ಅವ್ರಿಗೆ ಹೇಳ್ತಾ. ವೆನ್ ದ ಈವ್ನಿಂಗ್ ವಾಸ್ ಕಮ್, ಮತ್ತು ಸಾಯಂಕಾಲ ಆಯಿತು, ಮಾರ್ನಿಂಗ್ ಅವು ಹೋಗಿದ್ದಲ್ಲ ಸೈಕ್ಲಾಪ್, ಈವ್ನಿಂಗ್ ಬಂತು. ಈವ್ನಿಂಗ್ ಆದಮೇಲೆ ದ ಸೈಕ್ಲಾಪ್ ಡ್ರೋ ಹೋಮ್ ಹಿಸ್ ಶೀಪ್, ಅವೇನು ಕುರಿಗಳನ್ನ ತೊಗೊಂಡೋಗಿರಲಿಲ್ಲ ಎಲ್ಲ ತೊಗೊಂಬಂದು ವಾಪಸ್. ಆ್ಯಂಡ್ ಆ್ಯಸ್ ಫಾರ್ಚೂನ್ ಡಿರೆಕ್ಟೆಡ್ ಇಟ್, ಹಂಗೆ ದೈವ ಹೇಳಿದಂಗೆ, ಈದರ್ ಆಫ್ ದ ಪರ್ಪಸ್ ಆರ್ ದಟ್ ಹಿಸ್ ಮೆಮರಿ ವಾಸ್ ಓವರ್ ರೂಲ್ಡ್ ಬೈ ದ ಗಾಡ್ಸ್ ಟು ಹಿಸ್ ಹರ್ಟ್, ಹಿ ಡ್ರೋ ದ ಮೇಲ್ಸ್ ಆಫ್ ಹಿಸ್ ಫ್ಲಾಕ್ ಕಾಂಟ್ರರಿ ಟು ಹಿಸ್ ಕಸ್ಟಮ್ ಅಲಾಂಗ್ ವಿತ್ ದ ಡ್ಯಾಮ್ಸ್ ಇನ್ ದಿ ಪೆನ್ಸ್. ನೋಡ್ರಿ, ಏನು ಮಾಡ್ದ, ಯೂಶ್ವಲಿ ಏನು ಮಾಡ್ತಿದ್ದಪ್ಪ ಅಂತಂತಂದ್ರೆ ಅವನು ಯೂಶ್ವಲಿ ಈ ಹಿಯರ್ ಅವಂಗ ಆ ದೇವರ ಬುದ್ಧಿ ಬದಲ ಮಾಡಿದ್ದು ಅಥವಾ ಅವತ್ತು ಅವಂಗೆ ಬುದ್ಧಿ ಕೆಟ್ಟಿತ್ತು ಗೊತ್ತಿಲ್ಲ. ಮೆಮೊರಿ ವಾಸ್ ಓವರ್ ರೂಲ್ಡ್. ಅವತ್ತೇನು ಮಾಡಿದಪ್ಪ ಅಂತಂದ್ರೆ, ಈ ಡ್ರೋ ಮೇಲ್ಸ್ ಆಫ್ ಹಿಸ್ ಫ್ಲಾಕ್ ಕಾಂಟ್ರರಿ ಟು ಹಿಸ್ ಕಸ್ಟಮ್, ಈ ಮೇಲ್ ಇದ್ವಲ್ಲ, ಮೇಲ್ ಫ್ಲಾಕ್ ಅಂದರೆ ಶೀಪ್, ಮೇಲ್ ಫ್ಲಾಕ್ ಏನಿದ್ವಲ್ಲ ಅವುಗಳನ್ನು ಏನು ಮಾಡ್ದಪ್ಪ ಅಂತಂತಂದ್ರೆ ಏನೋ ಒಳಗೆ ಒಳಗೆ ತೊಗೊಂಬಂದ. ಈ ಫೀಮೇಲ್ ಇದ್ದುದನ್ನು ಏನು ಮಾಡಿದಪ್ಪ ಅಂತಾರೆ, ಒಳಗೆ ಇನ್ ದ ಸೆನ್ಸ್ ಹಂಗೆ ಬಿಟ್ಟ, ಅವುಗಳನ್ನ ಹಂಗೆ ಬಿಟ್ಟ ಅಲ್ಲಿ ಕೇವ್ ಒಳಗೆ. ಮತ್ತು ಇನ್ನು ಡ್ಯಾಮ್ಸ್ ಅಂದ್ರೆ ಏನಪ್ಪ ಅಂತಂದ್ರೆ, ಈ ಫೀಮೇಲ್ ಏನಿರ್ತಲ್ಲ ಅವುಗಳನ್ನು ಏನು ಮಾಡ್ದಪ್ಪ ಅಂತಂತಂದ್ರೆ ಒಂದು ಪೆನ್ಸ್ ಒಳಗೆ ಹಾಕ್ತಾ. ಪೆನ್ಸ್ ಅಂದ್ರೆ ಏನಪ್ಪ ಅಂದ್ರೆ, ಈ ನಾವೇನು ಹೇಳ್ತೀವಪ್ಪ ಅಂತಂದ್ರೆ ಅದಕ್ಕೆ ಪಂಜರ ಅಂತ ಅನ್ನಂಗಿಲ್ಲ, ಒಂಥರ ಗೂಡೊಳಗೆ ಹಾಕಿದಂಗೆ ಅವುಗಳನ್ನ ಹಾಕ್ದ. ದೆನ್ ಶಟಿಂಗ್ ದ ಸ್ಟೋನ್ ಆಫ್ ದ ಕೇವ್, ಏನು ಮಾಡ್ದ,
ಆ ಕೇವ್ದೊಂದು ದೊಡ್ಡ ಕಲ್ಲಿತ್ತಲ್ಲ ಅದನ್ನು ಮುಚ್ಚಿದ. ಹಿ ಫೆಲ್ ಟು ಹಿಸ್ ಹಾರಿಬಲ್ ಸಪ್ಪರ್. ಅವಂಗೆ ಭಾಳಷ್ಟು ಏನಾಗಿತ್ತಪ್ಪ ಅಂತಂದ್ರೆ ಹಸುವಾಗಿತ್ತು. ವೆನ್ ಹಿ ಹ್ಯಾಡ್ ಡಿಸ್ಪ್ಯಾಚ್ 2 more ಆಫ್ ದ ಗ್ರೇಷಿಯನ್ಸ್ ಯುಲಾಸಿಸ್ ವ್ಯಾಕ್ಸ್ಡ್. ನೋಡ್ರಿ, ಯಾವಾಗ ಮತ್ತಿಬ್ಬರು ನಾವು ತಿಂತಾನೋ ಅವಾಗ ಏನಾಗ್ತಿದ್ದಪ್ಪ ಅಂತ, ಗ್ರೇಷಿಯನ್ಸ್ ಅಂದರೆ ಯುಲಾಸಿಸ್ ಗ್ರೀಸಿಂದ ಬಂದವರು, ಅದಕ್ಕೆ ಗ್ರೇಷಿಯನ್ಸ್ ಅಂತೇಳಿ. ಯುಲಾಸಿಸ್ ವ್ಯಾಕ್ಸ್ಡ್ bold with the contemplation of his project and took a bowl of Greek wine and merrily dared the Cyclops to drink. ಏನು ಮಾಡಿದಪ್ಪ ಅಂತಂದ್ರೆ ಇಲ್ಲಿ ಯುಲಾಸಿಸ್ ವ್ಯಾಕ್ಸ್ಡ್ ಅಂದರೆ ಏನಪ್ಪ ಅಂತಂದ್ರೆ ಮೀನಿಂಗ್ ಏನು ಕೊಡತ್ತೈತಿ ಇಲ್ಲಿ ವ್ಯಾಕ್ಸ್ಡಪ್ಪ, ಈ ವರ್ಡ್ ಏನು ಕೊಡತ್ತಪ್ಪ ಅಂದ್ರೆ ಇಲ್ಲಿ ಬಿಕೇಮ್ ಅಂತ. ಯುಲಾಸಿಸ್ ಬಿಕೇಮ್ ಬೋಲ್ಡ್ ವಿತ್ ಅ ಕಂಟೆಂಪ್ಲೇಷನ್ ಅಪ್ಪ ಅಂತಂದ್ರೆ ಒಂದು ಪ್ಲ್ಯಾನ್ ಅಂತ ಹೇಳ್ಬೋದು ನೀವು, ಅಥವಾ ಥಾಟ್ ಅಂತ ಹೇಳ್ಬೋದು. ಓಕೆ, ಥಾಟ್ ಆಫ್ ಹಿಸ್ ಪ್ರಾಜೆಕ್ಟ್, ಏನದು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಇರ್ಲಾರ್ದಾಗ ಅದನ್ನು ಪ್ಲ್ಯಾನ್ ಸ್ಟಾರ್ಟ್ ಮಾಡ್ದ. ಆ್ಯಂಡ್ ಟುಕ್ ಅ ಬೌಲ್ ಆಫ್ ಗ್ರೀಕ್ ವೈನ್, ಅವ್ರ ಜೊತೆಗೆ ಒಂದು ವೈನ್ ತೊಗೊಂಬಂದಿದ್ದಲ್ಲ, ನೀವು ನೋಡ್ಬೋದು ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ನಾವು ಅದನ್ನು ಡಿಸ್ಕಷನ್ ಮಾಡಿದ್ವಿ ವೈನ್ ಯಾವ ಥರ ಇತ್ತು ಅಂಥೇಳಿ. ಆ್ಯಂಡ್ ಮೆರಿಲಿ ಡೇಡ್ ದ ಸೈಕ್ಲಾಪ್ ಟು ಡ್ರಿಂಕ್. ನೋಡ್ರಿ, ಭಾಳಷ್ಟು ಧೈರ್ಯ ತೊಗೊಂಡು ಅವ್ನ ಮುಂದೆ ಹೋಗಿ ಖುಷಿಯಿಂದ ಏನು ಹೇಳಿದಪ್ಪ ಅಂತಂದ್ರೆ ಈ ಒಂದು ಡ್ರಿಂಕನ್ನು ನೀನು ಕುಡಿ ಅಂತ ಹೇಳ್ತಾನೆ. ಏನು ಹೇಳ್ತಾನೆ ನೋಡ್ರಿ, ಸೈಕ್ಲಾಪ್ ಹಿ ಸೆಡ್, ಸೈಕ್ಲಾಪ್ ಅಂತ ಕರೆದ ಯುಲಾಸಿಸ್. ಆಮೇಲೆ ಟೇಕ್ ಅ ಬೌಲ್ ಆಫ್ ವೈನ್ ಫ್ರಮ್ ದ ಹ್ಯಾಂಡ್ ಆಫ್ ಯುವರ್ ಗೆಸ್ಟ್, ಇಟ್ ಮೇ ಸರ್ವ್ ಟು ಡೈಜೆಸ್ಟ್ ದ ಮ್ಯಾನ್ಸ್ ಫ್ಲೆಶ್ ದಟ್ ಯು ಹ್ಯಾವ್ ಈಟನ್ ಆ್ಯಂಡ್ ಶೋ ವಾಟ್ ಡ್ರಿಂಕ್ ಅವರ್ ಶಿಪ್ ಹೆಲ್ಡ್ ಬಿಫೋರ್ ಇಟ್ ವೆಂಟ್ ಡೌನ್. ನೋಡ್ರಿ, ಅವು ಏನು ಹೇಳ್ತಾನೆ, ಭಾರಿ ಒಂದು ಮಾತೇನಪ್ಪ ಅಂತಂದ್ರೆ, ಟೇಕ್ ಅ ಬೌಲ್ ಆಫ್ ವೈನ್, ನಾನು ಈ ಬೌಲ್ನಾಗ ಈ ವೈನ್ ಏನು ತಂದಿಲ್ಲ ಅದನ್ನು ಈ ನಿನ್ನ ಗೆಸ್ಟಿಂದ ಕೈಯಿಂದ ಕುಡಿ. ಇಟ್ ಮೇ ಸರ್ವ್ ಟು ಡೈಜೆಸ್ಟ್ ದ ಮ್ಯಾನ್ಸ್ ಫ್ಲೆಶ್ ದಟ್ ಯು ಹ್ಯಾವ್ ಈಟನ್. ಈಗ ಮನುಷ್ಯರ ಏನು ಮಾಂಸವನ್ನು ನೀವು ತಿಂದಿದೆಯಲ್ಲ, ಇದು ಏನಾಗ್ತೈತಪ್ಪ ಅಂತಂದ್ರೆ ಅದನ್ನು ಕರಗಿಸೋಕ್ಕೆ, ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಹೆಲ್ಪ್ ಆಕೈತಿ. ಆ್ಯಂಡ್ ಶೋ ವಾಟ್ ಡ್ರಿಂಕ್ ಅವರ್ ಶಿಪ್ ಹೆಲ್ಡ್ ಬಿಫೋರ್ ಇಟ್ ವೆಂಟ್ ಡೌನ್. ನೋಡ್ರಿ, ಅವ್ರ ಶಿಪ್ ಆ್ಯಕ್ಚುಲಿ ದಾರಿ ಮಿಸ್ ಆಗಿ ಬಂದಿದ್ರಲ್ಲ, ಸೊ ನಮ್ಮ ಶಿಪ್ಪಲ್ಲಿ ಏನು ತಂದಿದ್ದೀವಿ ನಾವು ಅನ್ನೋದನ್ನು ನೀನು ನೋಡು ಅಂಥೇಳಿ. ಆಲ್ ಐ ಆಸ್ಕ್ ಇನ್ ರೀಕಾಂಪೆನ್ಸ್ ಅಂದರೆ ಏನು ಹೇಳ್ಬೋದು ನಾವಪ್ಪ ಅಂತಂದ್ರೆ, ಇಲ್ಲಿ ರೀಕಾಂಪೆನ್ಸ್ ಅಂದ್ರೆ ನೀವು ರಿವಾರ್ಡ್ ಅಂತ ಹೇಳ್ಬೋದು. ಓಕೆ, ಆಲ್ ಐ ಆಸ್ಕ್ ಇನ್ ರೀಕಾಂಪೆನ್ಸ್, ನಾನು ನೀಗ ಇದನ್ನು ಕೊಡಾತಿಲ್ಲ, ನೀ ಕುಡಿಯಾತಿಲ್ಲ, ನಾನು ನಿನಗೆ ಏನು ಕೇಳಕತ್ತೀನಿ ಅಂತಂದ್ರೆ, ಇಫ್ ಯು ಫೈಂಡ್ ಇಟ್ ಗುಡ್ ಇಟ್ ಈಸ್ ಟು ಬಿ ಡಿಸ್ಮಿಸ್ಡ್ ಇನ್ ಅ ಹೋಲ್ ಸ್ಕಿನ್, ಟ್ರೂಲಿ ಯು ಮಸ್ಟ್ ಲುಕ್ ಟು ಹ್ಯಾವ್ ಫ್ಯೂ ವಿಸಿಟರ್ಸ್ ಇಫ್ ಯು ಅಬ್ಸರ್ವ್ ದಿಸ್ ನ್ಯೂ ಕಸ್ಟಮ್ ಆಫ್ ಈಟಿಂಗ್ ಯುವರ್ ಗೆಸ್ಟ್. ನೋಡ್ರಿ, ಏನು ಹೇಳ್ತಾನಪ್ಪ ಅಂತಂದ್ರೆ, ಇಫ್ ಯು ಫೈಂಡ್ ಇಟ್ ಗುಡ್ ಇಟ್ ಈಸ್ ಟು ಡಿಸ್ಮಿಸ್ಡ್, ಗಿವ್ ಅ ಹೋಲ್ ಸ್ಕಿನ್. ಓಕೆ, ಟ್ರೂಲಿ ಯು ಮಸ್ಟ್ ಲುಕ್ ಟು ಹ್ಯಾವ್ ಫ್ಯೂ ವಿಸಿಟರ್ಸ್ ಇಫ್ ಯು ಅಬ್ಸರ್ವ್ ದಿಸ್ ಕಸ್ಟಮ್ ಆಫ್ ಈಟಿಂಗ್ ಯುವರ್ ಗೆಸ್ಟ್. ನೋಡಿರಿ, ನೀ ಇದನ್ನು ಏನು ಮಾಡಪ್ಪ ಅಂತಂದ್ರೆ, ಇದನ್ನು ಕುಡಿದು ಏನು ಮಾಡಬೇಕಪ್ಪ ಅಂದ್ರೆ ಡಿಸ್ಮಿಸ್ ಮಾಡಬೇಕು. ಏನು ಡಿಸ್ಮಿಸ್ ಮಾಡಬೇಕಪ್ಪ ಅಂತಂದ್ರೆ, ನಿನ್ನ ಗುಹೆಗೆ ಬಂದಂಥ ಗೆಸ್ಟ್ಗಳನ್ನ ತಿನ್ನೋದು ನೀ ಡಿಸ್ಮಿಸ್ ಮಾಡಬೇಕು. ಡಿಸ್ಮಿಸ್ ಇನ್ ದ ಸೆನ್ಸ್ ಗಿವ್ ಅಪ್, ಬಿಟ್ಬಿಡ್ಬೇಕು ನೀನು. ಯಾಕಪ್ಪ ಅಂತಂದ್ರೆ, ನೀ ಹಂಗೆ ಮಾಡಿದಪ್ಪ ಅಂತಂದ್ರೆ, ಇಫ್ ಯು ಅಬ್ಸರ್ವ್ ದಿಸ್ ನ್ಯೂ ಕಸ್ಟಮ್ ಆಫ್ ಈಟಿಂಗ್ ಯುವರ್ ಗೆಸ್ಟ್, ಏನಾಕೈತೆ ಅಂದ್ರೆ ಟ್ರೂಲಿ ಯು ಮಸ್ಟ್ ಲುಕ್ ಟು ಹ್ಯಾವ್ ಫ್ಯೂ ವಿಸಿಟರ್ಸ್, ಸ್ವಲ್ಪ ವಿಸಿಟರ್ಸ್ ನೀನು ನೋಡೋಕೆ ಆಗೋದು ಇಲ್ಲ ಇಲ್ಲಿಗೆ ಅಂತ ಹೇಳ್ತಾರೆ ಅವರು. ಆಮೇಲೆ ದ ಬ್ರೂಟ್ ಟುಕ್ ಆ್ಯಂಡ್ ಡ್ರ್ಯಾಂಕ್. ದ ಬ್ರೂಟ್ ಅಂದರೆ ಯಾರಲ್ಲಿ ಭಾಳಷ್ಟು ಬ್ರೂಟಲ್ ಆಗಿರುವಂಥ, ಕ್ರೂರಿ ಆಗಿರುವಂಥ ಸೈಕ್ಲಾಪ್ ನಾವು ಟುಕ್ ಆ್ಯಂಡ್ ಡ್ರ್ಯಾಂಕ್ ಆ್ಯಂಡ್ ವೆಹಮೆಂಟ್ಲಿ, ಭಾಳ ಫ್ಯಾಷನೇಟ್ಲಿ ಏನು ಮಾಡಿದಪ್ಪ ಅಂತಂದ್ರೆ ಅವೇನು ಮಾಡ್ತಾನೆ, ಅದನ್ನು ಕುಡಿತಾನೆ. ಎಂಜಾಯ್ಡ್ ದ ಟೇಸ್ಟ್ ಆಫ್ ದ ವೈನ್, ಆ ವೈನ್ದು ಎಷ್ಟು ಟೇಸ್ಟ್ ಎಲ್ಲ ಭಾರಿನ ಎಂಜಾಯ್ ಮಾಡ್ತಾನೆ. ವಿಚ್ ವಾಸ್ ನ್ಯೂ ಟು ಹಿಮ್, ಆ್ಯಕ್ಚುಲಿ ಅದು ಏನಾಗಿತ್ತಪ್ಪ ಅವಂಗೆ ಹೊಸದಿತ್ತು. ಓಕೆ, ಅಂಥವೇನು ಕುಡಿದಿದ್ದಿಲ್ಲವ. ಆ್ಯಂಡ್ ಸ್ವಿಲ್ಡ್ ಅಪ್ಪ ಅಂತಂದರೆ ಒಮ್ಮಿಂದೊಮ್ಮೆ ಕುಡಿದ್ಬಿಡೋದು, ಡ್ರ್ಯಾಂಕ್ ಫುಲ್ಲಿ ಅಂತ ಹೇಳ್ಬೋದು, ಒಮ್ಮಿಂದೊಮ್ಮೆ ಕುಡಿದ್ಬಿಡೋದು. ಅಗೇನ್ ಆ್ಯಟ್ ದ ಫ್ಲ್ಯಾಗನ್ ನಿಮ್ಗೆ ಗೊತ್ತಿತ್ತು ಅದು ಕಂಟೈನರ್ ಅಂತ ಹೇಳಿ, ಸ್ಕಿನ್ನಿಂದ ಮಾಡಿರುವಂಥದ್ದು. ಆ್ಯಂಡ್ ಎಂಟ್ರೀಟೆಡ್ ಫಾರ್ ಮೋರ್, ಎಂಟ್ರೀಟೆಡ್ ಅಪ್ಪ ಅಂತಂದ್ರೆ ರಿಕ್ವೆಸ್ಟೆಡ್ ಫಾರ್ ಮೋರ್, ಇನ್ನೂ ಸ್ವಲ್ಪ ಕೊಡು ಅಂಥೇಳಿ. ಆ್ಯಂಡ್ ಪ್ರೇಡ್ ಯುಲಸಿಸ್ ಟು ಟೆಲ್ ಹಿಮ್ his name that he might bestow a gift upon the man who had given him such a brave liquor. ನೋಡ್ರಿ, ಇಂಪಾರ್ಟೆಂಟ್ ಥಿಂಗು, ಇದನ್ನು ಭಾಳ ನೆನ್ಪಿಡ್ಬೇಕಾಗ್ತೈತಿ. ಅದನ್ನ ಕೊಟ್ಟಾದ್ಮೇಲೆ ಕುಡಿಯೋತ್ನಾಗ ಏನು ಹೇಳ್ತಾನು ಅವ, ಪ್ರೇಡ್ ಯಾರು ಸೈಕ್ಲಾಪ್ ರಿಕ್ವೆಸ್ಟ್ ಮಾಡ್ಕೋತಾನೆ ಏನಂತ, ಯುಲಾಸಿಸ್ ಟು ಟೆಲ್ ಹಿಮ್ ಹಿಸ್ ನೇಮ್, ನನ್ನ ಹೆಸರು ಏನಿಂದ ಅಂತ ಹೇಳಂತೇಳಿ. ಆಮೇಲೆ ದ್ಯಾಟ್ he might bestow a gift upon the man who had given him such a brave liquor. ಅಂದ್ರೆ ಈ ಒಂದು ಲಿಕ್ಕರನ್ನು, ಈ ಒಂದು ಬೆಸ್ಟ್ ಲಿಕ್ಕರನ್ನು, ಬ್ರೇವ್ ಲಿಕ್ಕರನ್ನು ನನಗೆ ಕೊಟ್ಟಿರುವಂಥ
ಅವ್ರ ಹೆಸರನ್ನು ನಾನು ನೆನಪಿಟ್ಕೊತೀನಿ ಅಂಥೇಳಿ ಅವ ಹೇಳ್ತಾನೆ. ದ ಸೈಕ್ಲಾಪ್ ಹಿ ಸೆಡ್ ಹ್ಯಾಡ್ ಗ್ರೇಪ್ಸ್, ಬಟ್ ಮೊದಲು ನಾನು ಗ್ರೇಪ್ಸ್ ಜ್ಯೂಸ್ ಕುಡ್ದಿದ್ದೆ, ಆದ್ರೆ ದಿಸ್ ರಿಚ್ ಜ್ಯೂಸ್ ಹಿ ಸ್ವೋರ್ ವಾಸ್ ಸಿಂಪ್ಲಿ ಡಿವೈನ್. ನಾ ಈಗೇನು ಕುಡಿಯತ್ತೀನಿಲ್ಲ ಇದು ಮೋರ್ ದೆನ್ ದ್ಯಾಟ್, ಅಬೋವ್ ದ ವರ್ಲ್ಡ್ ಐತಿ, ಇದು ಡಿವೈನ್ ಐತಿ ಅಂತ ಹೇಳ್ತಾನೆ. ಅಗೇನ್ ಯುಲೈಸಿಸ್ ಪೈಲ್ ಹಿಮ್ ವಿತ್ ದ ವೈನ್. ಮತ್ತು ಅವ್ರು ಏನು ಮಾಡ್ತಾರೆ, ಮತ್ತು ಅವಂಗೆ ವೈನನ್ನು ಹಾಕ್ತಾರೆ. ಆ್ಯಂಡ್ ದ ಫೂಲ್ ಯಾರು ಸೈಕ್ಲಾಪ್ ಡ್ರ್ಯಾಂಕ್ ಇಟ್ ಆ್ಯಸ್ ಫಾಸ್ಟ್ ಆ್ಯಸ್ ಇಟ್ ಪೌಡ್ ಔಟ್. ಹೆಂಗೆ ಹಾಕ್ತಾರೆ ಹಂಗೆ ಪಟ್ ಕುಡಿಯೋಕೆ ಚಾಲೂ ಮಾಡಿದವ. ಆ್ಯಂಡ್ ಅಗೇನ್ ಹಿ ಆಸ್ಕ್ಡ್ ದ ನೇಮ್ ಹೀಸ್ ಬೆನಿಫ್ಯಾಕ್ಟರ್, ಅಂದರೆ ಯಾರು ಅವ್ನು ಕೊಡಾಕತ್ತಾರಲ್ಲ ನಿನ್ನ ಹೆಸರು ಹೇಳಪ್ಪ ಅಂತೇಳಿ ಮತ್ತೊಮ್ಮೆ ಕೇಳ್ಕೊಂಡ. ವಿಚ್ ಯುಲೈಸಿಸ್ ಕನ್ನಿಂಗ್ಲಿ ಡಿಸೆಂಬ್ಲಿಂಗ್ ಸೆಡ್ ಏನಪ್ಪ ಡಿಸೆಂಬ್ಲಿಂಗ್ ಅಂದ್ರೆ ಹೈಡಿಂಗ್ ನೋಡ್ರಿ. ಡಿಸೆಂಬ್ಲಿಂಗ್ ಅಂದ್ರೆ ಏನು ರೀ, ಹೈಡಿಂಗ್ ಅಂದ್ರೆ ಹೆಸರು ಹೇಳಕ್ಕೆ ಇಷ್ಟ ಇದ್ದಿಲ್ಲ, ಅದ್ರ ಸಂಬಂಧ ಏನು ಮಾಡ್ತಾನಪ್ಪ ಅಂತಂದ್ರೆ ಏನು ಹೇಳ್ತಾನೆ ಹೆಸರು, ಮೈ ನೇಮ್ ಈಸ್ ನೋ ಮ್ಯಾನ್, ನನ್ನ ಹೆಸರು ನೋ ಮ್ಯಾನ್, ಮೈ ಕೈಂಡರ್ಡ್ ಆ್ಯಂಡ್ ಫ್ರೆಂಡ್ಸ್ ಇನ್ ಮೈ ಓನ್ ಕಂಟ್ರಿ ಕಾಲ್ ಮೀ ನೋ ಮ್ಯಾನ್. ದೆನ್ ಸೆಡ್ ದ ಸೈಕ್ಲಾಪ್. ನೋಡ್ರಿ, ನನಗೇನು ಕರೀತಾರಪ್ಪ ನನ್ನ ದೇಶದೊಳಗೆ ಮತ್ತು ನನ್ನ ಸಂಬಂಧಿಕರು ಎಲ್ಲರೂ ನಾನು ಏನಂತ ಕರೀತಾರಪ್ಪ ಅಂತಂದ್ರೆ ನೋ ಮ್ಯಾನ್ ಅಂತ ಕರೀತಾರೆ ಅಂತ ಹೇಳ್ತಾನೆ. ಅದಕ್ಕೆ ಸೈಕ್ಲಾಪ್ ಹೇಳ್ತಾನು, ದಿಸ್ ಈಸ್ ದ ಕೈಂಡ್ನೆಸ್ ಐ ವಿಲ್ ಶೋ ದಿ, ಅಂದರೆ ದಿ ಅಂದರೆ ಏನು ರೀ, ಯು, ಇದು ನಾನು ನಿಮಗೆ ತೋರಿಸ್ತಿರುವಂಥ ಕೈಂಡ್ನೆಸ್. ನೋ ಮ್ಯಾನ್ ನಿನಗೆ ನಾ ಈ ಥರ ನಿಮಗೊಂದು ಕೈಂಡ್ನೆಸ್ ತೋರಿಸ್ತೀನಿ. ಏನಪ್ಪ ಅಂತಂದ್ರೆ ಐ ವಿಲ್ ಈಟ್ ದಿ ಲಾಸ್ಟ್ ಆಫ್ ಆಲ್ ದೈ ಫ್ರೆಂಡ್ಸ್, ನಿನ್ನ ಫ್ರೆಂಡ್ಸ್ ಎಷ್ಟು ಜನ ಅದಾರಲ್ಲ ವಾಟ್ರನ್ನೂ ತಿಂದುಬಿಡ್ತೀನಿ ಅಂತ ಹೇಳ್ತಾನೆ. He had scarce expressed his savage kindness when the fumes of the strong wine overcame him, and he reeled down upon the floor and sank into a deep sleep. ನೋಡ್ರಿ ಏನತ್ತಪ್ಪ ಅಂತಂದ್ರೆ he had scared expressed his savage kindness when the fumes of strong wine overcame him. ನೋಡ್ರಿ, ಅವ ನಿಮ್ಮನ್ನೆಲ್ಲರನ್ನೂ ತಿಂದುಬಿಡ್ತೀನಿ ಅಂತ ಹೇಳಿದ. ಅದಾದಮೇಲೆ ಏನಾಗುತ್ತಪ್ಪ ಅಂತಂದರೆ ಅವ್ರ ಭಯ ಹುಟ್ಟಿಸುವಂಥ ಎಕ್ಸ್ಪ್ರೆಷನ್ ಕೊಟ್ಟಾದ್ಮೇಲೆ ಏನಾಗ್ತೈತಪ್ಪ ಅಂತಂದ್ರೆ ಈ ಒಂದು ಸ್ಮೆಲ್ ಆಫ್ ದ ವೈನ್, ಫ್ಯೂಮ್ ಅಂದ್ರೆ ಏನು ರೀ, ಯು ಕ್ಯಾನ್ ಸೇ ಸ್ಮೆಲ್ ಆರ್ ಫ್ರಾಗ್ರೆನ್ಸ್ ಆಫ್ ಅ ವೈನ್, ಅದೇನು ಮಾಡ್ತೈತಿ ಜಾಸ್ತಿ ಆಗಿರಿಂದ ಏನಾಕೈತಿ, ಹಿ ರೀಲ್ ಡೌನ್, ಅಲ್ಲೇ ಕೆಳಗೆ ಬಿದ್ದು ಬಿಡ್ತಾನವ. ಕೆಳಗೆ ಬಿದ್ದು ಅಪಾನ್ ದ ಫ್ಲೋರ್ ಹೊಳ್ಳಾಡಕತ್ ಬಿಡ್ತಾನು. ನೆಕ್ಸ್ಟ್ ಹೊಳ್ಳಾಡೆ ಸ್ಯಾಂಕ್ ಇನ್ ಟು ಅ ಡೀಪ್ ಸ್ಲೀಪ್, ಮಕ್ಕೊಂಡ ಬಿಡ್ತಾನೆ ಫುಲ್. ಓಕೆ, ದೆನ್ ಏನಾಗ್ತೈತಿ ನೋಡೋಣ. Ulysses watched his time while the monster lay insensible, and heartening up his men, they placed a sharp end of the stake in the fire till it was heated red hot, and some god gave them courage beyond that which they were used to have, and the four men with the difficulty bored the sharp end of the huge stake which they had heated red hot right into the eye of the drunken cannibal. ನೋಡ್ರಿ ಎಂಥ ಕೆಲಸ ಮಾಡಿದ್ರು ಅಂದ್ರೆ ಅವರು ಶಿಸ್ತು ಕುಡಿಸಿ ಏನು ಮಾಡಿದರು, ಅವ ನೆಲಕ್ಕೆ ಬಿದ್ದ ಇನ್ಸೆನ್ಸಿಬಲ್, ಅವ್ನಿಗೆ ಏನಾಗತ್ತೆ ಅನ್ನೋದು ಗೊತ್ತಾಗಲ್ತು. ಲಾಯ್ ಅಂದ್ರೆ ಕೆಳಗೆ ಬಿದ್ದಿದ್ದ ಇನ್ಸೆನ್ಸಿಬಲ್ ಆಗಿ. ನೆಕ್ಸ್ಟ್ ಏನು ಮಾಡಿದ್ರಪ್ಪ ಅಂತಂದ್ರೆ 4 ಮಂದಿನ ಕೇಳ್ದ, ಅವ್ರು ರೆಡಿಯಾಗಿದ್ದರು. ಅವ್ರು ಹೆಂಗೆ ರೆಡಿಯಾಗಿದ್ರಪ್ಪ ಅಂತಂದ್ರೆ ಆ ಒಂದು ಸ್ಟೇಕ್ ಇತ್ತಲ್ಲ, ಕಟ್ಟಿಗೆಯನ್ನು ಹೆಂಗೆ ಮಾಡಿದ್ರಪ್ಪ ಅಂತಂದ್ರೆ ಅದನ್ನು ಫುಲ್ ಕಾಸಿದ್ರು. ಹೆಂಗೆ ಕಾಸಿದ್ರಪ್ಪ ಅಂದ್ರೆ ಫುಲ್ ಹೀಟೆಡ್ ರೆಡ್ ಹಾಟ್ ಕೆಂಪಾಗುವಂಗೆ ಕಾಸಿದ್ದು ಏನು ಮಾಡಿದರು, 4 ಮಂದಿ ಫುಲ್ಲು ಧೈರ್ಯ ತೊಗೊಂಡು ಕರೇಜ್, ಯಾರೋ ಎಷ್ಟು ಕರೇಜ್ ಬಂದಿತ್ತಪ್ಪ ಅಂದ್ರೆ ದೇವ್ರು ಯಾರೋ ಅವ್ರ ಹಿಂದೆ ನಿಂತಿದ್ದ, ಅವ್ರಿಗೆ ಧೈರ್ಯ ಕೊಡಾಕತ್ತಿದ್ದ ಅನ್ನೋ ಲೆವೆಲಿಗೆ ಅವ್ರಿಗೆ ಧೈರ್ಯ ಬಂದಿತ್ತು. ಬಂದವರು ಏನು ಮಾಡಿದ್ರು, 4 ಮಂದಿ ಸ್ಟ್ರೇಟ್ ಅವೇ ಶಾರ್ಪ್ ಎಂಡ್ ಇರುವಂಥ ದೊಡ್ಡ ಸ್ಟೇಕನ್ನು ತಂದು ಏನು ಮಾಡಿದ್ರಪ್ಪ ಅಂತಂದ್ರೆ ಏನು ಮಾಡಿದ್ರಪ್ಪ ಅಂತಂದ್ರೆ ಬೋರ್ಡ್ ತೊಗೊಂಬಂದು ಏನು ಮಾಡಿದ್ರಪ್ಪ ಅಂತಂದ್ರೆ ಅವನ್ನ ಒಂದೇ ಕಣ್ಣಿತ್ತು, ನಿಮ್ಗೆ ಗೊತ್ತೈತೆ ಎಲ್ಲರಿಗೂ, ಆನ್ ಫೋರ್ಹೆಡ್ಡಿಗೆ ಅವ್ನು ಏನು ಕಣ್ಣಿತ್ತಲ್ಲ ಆ ಕಣ್ಣಿಗೆ ತಂದು ಏನು ಮಾಡಿದ್ರಪ್ಪ ಅಂತಂದ್ರೆ ಚುಚ್ಚಿಬಿಟ್ರು. ಡ್ರಂಕನ್ ಕ್ಯಾನಿಬಲ್ ಅಂದ್ರೆ ಕುಡಿದಿರುವಂತಹ, ಕ್ಯಾನಿಬಲ್ ಅಪ್ಪ ಅಂತಂದ್ರೆ ದ ಮ್ಯಾನ್ ಹೂ ಈಟ್ ಫ್ಲೆಶ್, ಹೌದಲ್ಲ, ಅವ್ರಿಗೆ ಕ್ಯಾನಿಬಲ್ ಅಂತ ಕರಿತೀವಲ್ಲ, ಮ್ಯಾನ್ ಈಟರ್ ಅಂತ ಹೇಳ್ಬೋದು ನಾವು. ಓಕೆ, ಅಷ್ಟಾಯಿತು. ದೆನ್ he waking roared with a pain so loud that all the cavern broke into claps like a thunder. ಯಾವಾಗ ನೋಡ್ರಿ ಅಂಥ ರೆಡ್ ಹಾಟ್ ಇರುವಂಥದ್ದು ತಂದು ಕಣ್ಣಾಗಿ ಚುಚ್ಚಿ ಅಂಟ್ಲಿ ಹೆಂಗೆ ಆಗ್ತೈತೆ ನಿಮ್ಗೆ ಗೊತ್ತಾಗ್ತೈತಲ್ಲ, ಅದಕ್ಕೆ ಜೋರಾಗಿ ಚೂರ್ಬಿಟ್ಟ.
ಬ್ರೋಕ್ ಇಂಟು ಕ್ಲಾಪ್ಸ್ ಅಂದರೆ ಏನ್ರಿ ದೊಡ್ಡ ಸೌಂಡು ಥಂಡರ್. ದ ಫ್ಲಡ್ ಆ್ಯಂಡ್ ಡಿಸಪಿಯರ್ಡ್ ಇಂಟು ಕಾರ್ನರ್ಸ್, ಎಲ್ಲರೂ ಓಡೋಗಿ ಕಾರ್ನರ್ಸಿಗೆ ಸೇರಿಕೊಂಡ್ರು. ಹಿ ಪ್ಲಕ್ ದ ಬರ್ನಿಂಗ್ ಸ್ಟೇಕ್ ಫ್ರಮ್ ಹಿಸ್ ಐ, ಇಲ್ಲಿ ಏನು ಸಿಕ್ಕೊಂಡಿತ್ತಲ್ಲ ಅದು ಹನಿ ಮೇಲೆ ಕಣ್ಣಾಗ ಅದನ್ನು ಕಿತ್ತು ಹೋಗದ, ಫ್ಲಕ್ಟ್. ದೆನ್ ಹರ್ಲ್ಡ್ ದ ವುಡ್ ಮ್ಯಾಡ್ಲಿ ಅಬೌಟ್ ದ ಕೇವ್, ಅದನ್ನು ಜೋರ್ಲೆ ಒಗದ. ಓಕೆ, ಥ್ರೂ ಅಂತ ಹೇಳ್ಬೋದು ನಾವು, ಥ್ರೂ, ಹರ್ಲ್ಡ್. ದೆನ್ ಹಿ ಕ್ರೈಡ್ ಔಟ್ ವಿತ್ ಮೈಟಿ ವಾಯ್ಸ್ ಫಾರ್ ಹೀಸ್ ಬ್ರೆಥರ್ನ್ ಅಂದ್ರೇನ್ರಿ, ಅಲ್ಲಿ ಸುತ್ತಮುತ್ತಲು ಇರುವಂಥ ಮತ್ತಿರುವಂಥ ಸೈಕ್ಲೋಪ್ಸ್ಗಳು, ಒಂದೊಂದು ಗುಡ್ಡದಾಗ ಒಬ್ಬರು ಸೈಕ್ಲೋಪ್ಸ್ ಇದ್ರಲ್ಲ, ಉಳಿದವ್ರು ಎಲ್ಲರೂ ಜೋರ್ಲೆ ಕರೆಯಾಕತ್ತಾವ. ದ್ಯಾಟ್ ಡ್ವೆಲ್ಟ್ ಹಾರ್ಡ್ ಬೈ ಇನ್ ಕ್ಯಾವನ್ಸ್ ಅಪಾನ್ ಹಿಲ್ಸ್, ದೇ ಹಿಯರಿಂಗ್ ದ ಟೆರಿಬಲ್ ಶೌಟ್, ಎಲ್ಲರೂ ಜೋರು ಚಿರೋದನ್ನು ಕೇಳಿಸ್ಕೊಳತ್ತಿದ್ರು. ಕೇಮ್ ಫ್ಲಾಕಿಂಗ್ ಫ್ರಮ್ ಆಲ್ ಪಾರ್ಟ್ಸ್ ಆಫ್ ಎನ್ಕ್ವೈರ್ ವಾಟ್ ಏಲ್ಡ್, ಏಲ್ಡ್ ಅಪ್ಪ ಅಂತಂದ್ರೆ ಏನ್ರಿ, ವಾಟ್ ಟ್ರಬಲ್ಡ್ ಅಂತ ಹೇಳ್ಬೋದು. 1 ಸೆಕೆಂಡ್. ಏಲ್ಡ್ ಅಂದರೆ ಟ್ರಬಲ್ಡ್. ಎಲ್ಲರೂ ಬಂದು ಗುಂಪು ಕೂಡ ನಿಂತರು ಅವ್ರವರು ಗುಡ್ಡದ ಮೇಲೆ. ಅಲ್ಲೇ ಏನಾಗೈತಿ ಪಾಲಿಫೆಮಸ್ಸಿಗೆ, ಏನು ತ್ರಾಸಾಗೈತಿ ಅಂಥೇಳಿ. ಆಮೇಲೆ ವಾಟ್ ಕಾಸ್ ಹಿ ಹ್ಯಾಡ್ ಫಾರ್ ಮೇಕಿಂಗ್ ಸಚ್ ಅ ಹಾರಿಡ್ ಕ್ಲಾಮರಸ್ ಅಂದ್ರೆ ಭಾರಿ ದೊಡ್ಡ ನಾಯ್ಸ್ ಅದು. ಇನ್ ದ ನೈಟ್ ಟೈಮ್ ಟು ಬ್ರೇಕ್ ದೇರ್ ಸ್ಲೀಪ್. ನೋಡ್ರಿ, ಎಲ್ಲರೂ ಮಕ್ಕೊಂಡಿದ್ರು. ಈ ಮಕ್ಕೊಂಡ ಟೈಮಿಗೆ ಹಿಂಗೆ ಚೀರಿದಕ್ಕೆ ಅವ್ರದ್ದೆಲ್ಲ ನಿದ್ದೆ ಹೋಗ್ಬಿಟ್ಟೈತಲ್ಲ, ಏನು ಹೋಗೈತಿ ಇವಂಗ, ಯಾಕೆ ಹಿಂಗೆ ಚೀರಾಡತ್ತಾನ ಅಂತೇಳಿ ನೋಡೋಕೆ ಎಲ್ಲರೂ ಅಲ್ಲಿ ಹೊರಗೆ ಬಂದು ನಿಂತಿದ್ರು. ಹಿ ಮೇಡ್ ಅ ಆನ್ಸರ್ ಫ್ರಮ್ ವಿದಿನ್, ದ ನೋ ಮ್ಯಾನ್ ಹ್ಯಾಡ್ ಹರ್ಟ್ ಹಿಮ್. ಅವ ಏನು ಹೇಳ್ತಾನಪ್ಪ ಅಂತಂದ್ರೆ, ನನಗೆ ನೋ ಮ್ಯಾನ್ ಹ್ಯಾಡ್ ಹರ್ಟ್ ಹಿಮ್, ನನಗೆ ನೋ ಮ್ಯಾಡ್ ಹರ್ಟ್ ಮಾಡಿದಾನು. ನೋ ಮ್ಯಾನ್ ಹ್ಯಾಡ್ ಕಿಲ್ಡ್ ಹಿಮ್, ನೋ ಮ್ಯಾಡ್ ನನ್ನನ್ನು ಕೊಲ್ತಾ ಇದ್ದಾನೆ. ನೋ ಮ್ಯಾನ್ ವಾಸ್ ವಿತ್ ಹಿಮ್ ಇನ್ ದ ಕೇವ್, ನನ್ನ ಜೊತೆಗೆ ನೋ ಮ್ಯಾನ್ ಅದಾನು ಅಂತ ಹೇಳ್ತಾನೆ. ಓಕೆ, ಆ್ಯಕ್ಚುಲಿ ಇಲ್ಲಿ ಯುಲೈಸ್ ಎಷ್ಟು ಟ್ಯಾಲೆಂಟೆಡಪ್ಪ ಅಂತಂದರೆ, ಅವ ನೋ ಮ್ಯಾನ್ ಅಂತ ಅವನ ಹೆಸರು ಹೇಳಿದ್ದ, ಅಂದ್ರೆ ಯಾರೂ ಮನುಷ್ಯರೇ ಇಲ್ಲ ಅಂತ. ಓಕೆ, ಬಟ್ ಇವ ಏನು ತಿಳ್ಕೊಂಡಿದ್ದ, ನೋ ಮ್ಯಾನ್ ಅಂತ ಹೆಸರಂತ ತಿಳ್ಕೊಂಡಿದ್ದ. ಓಕೆ, ಹೀಗಾಗಿ ಅವ್ರು ಅಂದ್ಕೊಂಡ್ರು ಇಲ್ಲಿ ಯಾರೂ ಇಲ್ಲ ಅವ್ನಿಗೆ ಒಬ್ಬಗೆ ತ್ರಾಸ ಆಗತ್ತೈತಿ ಅಂತ ತಿಳ್ಕೊತಾನೆ. ದೇ ರಿಪ್ಲೈಡ್, ಇಫ್ ನೋ ಮ್ಯಾನ್ ಹ್ಯಾಸ್ ಹರ್ಡ್ ಯು ಆ್ಯಂಡ್ ನೋ ಮ್ಯಾನ್ ಈಸ್ ವಿತ್ ಯು ದೆನ್ ದೋ ಆರ್ಟ್ ಅಲೋನ್. ಇಫ್ ನೀ ಅಲೋನ್ ಇದ್ದಂತಂದ್ರೆ, ಆ್ಯಂಡ್ ಇವಿಲ್ ವಿಚ್ ಅಫೆಕ್ಟ್ಸ್ ದಿ ಈಸ್ ಫ್ರಾಮ್ ದ ಹ್ಯಾಂಡ್ಸ್ ಆಫ್ ಹೆವನ್ ವಿಚ್ ನನ್ ಕ್ಯಾನ್ ರೆಸಿಸ್ಟ್ ಆರ್ ಹೆಲ್ಪ್. ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ, ನಿನ್ನ ಜೊತೆ ಯಾರೂ ಇದ್ದಿಲ್ಲ, ಅದು ನೋ ಮ್ಯಾನ್ ಇತ್ತಂದ್ರೆ ನಿನ್ನ ಜೊತೆಗೆ ಯಾರೂ ಇದ್ದಿಲ್ಲಪ್ಪ, ನಿನಗೆ ಯಾರು ಹರ್ಟ್ ಮಾಡೋಕತ್ತಿಲ್ಲಪ್ಪ ಅಂತಂದ್ರೆ ಅದು ಯಾವುದೇ ದುಷ್ಟಶಕ್ತಿಗಳಲ್ಲ. ಅದೇನಪ್ಪ ಅಂತಂದ್ರೆ, ದ್ಯಾಟ್ ಇವಿಲ್ ವಿಚ್ ಅಫೆಕ್ಟ್ ಯು ಈಸ್ ಫ್ರಮ್ ಹೆವನ್, ಸ್ವರ್ಗದಿಂದ ಬಂದಿರುವಂಥದ್ದು, ಅದನ್ನು ನಾವೇನು ಮಾಡೋಕ್ಕಾಗಲ್ಲ. ವಿಚ್ ನೋ ಒನ್ ಕ್ಯಾನ್ ರೆಸಿಸ್ಟ್ ಆರ್ ಹೆಲ್ಪ್, ನಿನಗೆ ಯಾರೂ ಹೆಲ್ಪ್ ಮಾಡೋಕ್ಕಾಗಲ್ಲ ಅಂಥೇಳಿ ಹೇಳಿಬಿಟ್ರು. ಸೊ ದೇ ಲೆಫ್ಟ್ ಹಿಮ್, ಅವನ್ನ ಬಿಟ್ಟು ಹೋಗಿಬಿಟ್ರು. ಆ್ಯಂಡ್ ವೆಂಡ್ ದೇರ್ ವೇ, ಎಲ್ಲರೂ ಏನು ಮಾಡಿದ್ರಪ್ಪ ಅಂತಂದ್ರೆ ಹೋದರು. ನೆಕ್ಸ್ಟ್ ಏನಪ್ಪ ಅಂತಂತಂದ್ರೆ, 1 minute guys. ವೆಂಡ್ ದೇರ್ ವೇ ಥಿಂಕಿಂಗ್ ದ್ಯಾಟ್ ಸಮ್ ಡಿಸೀಸ್ ಟ್ರಬಲ್ಡ್ ಹಿಮ್, ಅವರೆಲ್ಲ ಏನು ಅಂದ್ಕೊಂಡ್ರು, ಯಾವುದೋ ಒಂದು ರೋಗ ಬಂದೈತೆ ಅವಂಗೆ, ಅದು ತ್ರಾಸ ಮಾಡತ್ತಿರ್ಬೇಕಂತ ಅಂದ್ಕೊಂಡು ಹೋಗ್ಬಿಟ್ರು. ಹೀ ಬ್ಲೈಂಡ್ ಆ್ಯಂಡ್ ರೆಡಿ ಟು ಸ್ಪ್ಲಿಟ್ ವಿತ್ ದ ಆ್ಯಂಗ್ವಿಷ್ ಆಫ್ ದ ಪೇನ್. ನೋಡ್ರಿ, ಭಾಳ ಕೆಟ್ಟ ಸಿಟ್ಟು ಬಂದಿತ್ತು ಅವಂಗೆ. ಓಕೆ, ಯಾರು ಸಿಗ್ತಾರೆ ಎಲ್ಲರನ್ನು ಮುರಿದು ಹೋಗಿಬೇಕಂತ ಮಾಡಿದ್ದ. ವೆಂಟ್ ಗ್ರೋನಿಂಗ್, ಚೀರ್ಕೊಂತ ಹೋದ. ಅಪಾನ್ ಡೌನ್ ಇನ್ ದ ಡಾರ್ಕ್, ಕತ್ಲಾಗ ಹೋದ. ಟು ಫೈಂಡ್ ದ ಡೋರ್ ವೇ, ಹುಡುಕ್ಯಾಡ್ಕೊತ ಲಾಸ್ಟ್ನಾಗ ಎಲ್ಲಿ ಇತ್ತು, ನಾ ಹೊರಗೆ ಹೋಗ್ಬೇಕಂತೇಳಿ. which when he found, he removed the stone and sat in the threshold, feeling if he could lay hold on any man going out with the sheep, which the day now breaking were beginning to issue forth to their accustomed postures. ನೋಡ್ರಿ, ಅವ ಏನು ಅನ್ಕೊಂಡಪ್ಪ, ಬಾಗಿಲ್ದಾಗ ಕುಂತು ಇನ್ನು ಯಾರು ಈ ನನ್ನ ಶೀಪ್ಗಳ ಜೊತೆಗೆ ಯಾರಾದರೂ ಹೊರಗೆ ಹೋಗಿದ್ರಪ್ಪ ಅಂದ್ರೆ ಅವ್ರು ಹಿಡಿಬೇಕಂತೇಳಿ ಅಲ್ಲೇ ಕುಂತ. ಬಟ್ Ulysses made knots of the osier, twigs upon which the Cyclops commonly slept, with which he tied the fattest and fleeciest of the rams together. ನೋಡ್ರಿ, ಅವ ಏನು ಮಾಡಿದಪ್ಪ ಅಂದ್ರೆ ಇಂಪಾರ್ಟೆಂಟ್ ಮತ್ತೊಂದು ಪ್ಲ್ಯಾನ್ ಮಾಡಿದ್ದ. ಯುಲೈಸಸ್ ಏನು ಮಾಡಿದಪ್ಪ ಅಂತಂದ್ರೆ, ಮೇಡ್ ನಾಟ್ಸ್, ಗಂಟುಗಳನ್ನ ಕಟ್ಟಿದ್ದ. ಎದರಲ್ಲೇ ಒಸಾಯರ್ ಅನ್ನೋ ಒಂದು ಟ್ವಿಗ್, ಅದೊಂದು ಹುಲ್ಲು ಏನಿರ್ತದೆ ಜಾತಿ, ಅದು ಹುಲ್ಲ, ಅದನ್ನು ತೊಗೊಂಡು ಏನು ಮಾಡಿದಪ್ಪ ಅಂತಂತಂದ್ರೆ ಅವ ಅದರ ರ್ಯಾಮ್ಗಳ ಕೆಳಗೆ, ಎಂಥ ರ್ಯಾಮು, ದಪ್ಪೊಂದು ಫ್ಯಾಟೆಸ್ಟ್ ಆ್ಯಂಡ್ ಫ್ಲೀಸಿಯಸ್ಟ್, ಫುಲ್ ಅದ್ರ ಮ್ಯಾಗ ಫರ್ ಇರುವಂಥದ್ದು, ಕೂದಲೇ ಇರುವಂಥದ್ದು, ಉಣ್ಣೆ ಇರುವಂಥದ್ದು ಮತ್ತು ದಪ್ಪಾಗಿರುವಂಥ ಆ ಶೀಪಿಗೆ ಏನು ಮಾಡಿದಪ್ಪ ಅಂತಾರೆ, ಒಬ್ಬೊಬ್ಬರನ್ನ ಅದಕ್ಕೆ ಗಟ್ಟಿಯಾಗಿ ಕಟ್ಟಿದ. 3 in a rank. ಓಕೆ, ಆಮೇಲೆ ಅಂಡರ್ ದ ಮಿಡಲ್, ಅದು ಕೆಳಗೆ ಕಟ್ಟಿದವ. ಅಂಡರ್ ದ ಮಿಡಲ್, ಮಧ್ಯದ ಕೆಳಗೆ, ರ್ಯಾಮ್ ಹಿ ಟೈಡ್ ಅ ಮ್ಯಾನ್ ಆ್ಯಂಡ್ ಹಿಮ್ಸೆಲ್ಫ್ ಲಾಸ್ಟ್, ರ್ಯಾಪಿಂಗ್ ಹಿಮ್ಸೆಲ್ಫ್ ಫಾಸ್ಟ್ ವಿತ್ ದ ಬೋತ್ ಹಿಸ್ ಹ್ಯಾಂಡ್ಸ್ ಇನ್
ರಿಚ್ wool of one, the ಫೇರೆಸ್ಟ್ ಆಫ್ ದ ಫ್ಲಾಕ್. ಭಾರಿ ಬೆಸ್ಟ್ ಇರುವಂಥ ಆ ಶೀಪ್ಗಳನ್ನ ತೊಗೊಂಡು ಎಲ್ಲರನ್ನೂ ಕಟ್ಟಿ ಲಾಸ್ಟ್ನೇಗೆ ಅವನು ರ್ಯಾಪ್ ಮಾಡ್ಕೊಂಡಿದ್ದ, ಸುತ್ತಕೊಂಡಿದ್ದ. ಆ್ಯಂಡ್ ನಾವು ದ ಶೀಪ್ ಬಿಗ್ಯಾನ್ ಟು ಇಶ್ಯೂ ಫೋರ್ತ್ ವೆರಿ ಫಾಸ್ಟ್. ಏನಪ್ಪ, ಶೀಪ್ಗಳು ಹೊರಗೆ ಓಡಾಕತ್ತು. ಆ್ಯಸ್ ದೆ ಪಾಸ್ಟ್ ಹಿ ಫೆಲ್ಟ್ ದ ಬ್ಯಾಕ್ಸ್ ಆಫ್ ದೋಸ್ ಫ್ಲೀಸಿ ವೂಲ್ಸ್. ನೋಡ್ರಿ, ನೆವರ್ ಡ್ರೀಮಿಂಗ್ ದ್ಯಾಟ್ ದೇ ಕ್ಯಾರಿಡ್ ಹಿಸ್ ಎನಿಮೀಸ್ ಅಂಡರ್ ದೆಮ್. ನೋಡಿರಿ, ಅವ್ನಿಗೆ ಯಾವತ್ತೂ ಅದು ಅಂದ್ಕೊಂಡಿದ್ದೇ ಇಲ್ಲ. ಅವೇನು ಮಾಡತ್ತಿದ್ದ, ಅವುಗಳ ಮೇಲೆ ಇಲ್ಲಿ ನೋಡ್ಬೋದು ನೀವು ಇಮೇಜಲ್ಲಿ, ಅವುಗಳ ಮೇಲೆ ಅವೇನು ಮಾಡತ್ತಿದ್ದಪ್ಪ ಅಂತಂದ್ರೆ ಕೈ ಹಾಯಿಸಿ ಇದು ಮಾಡತ್ತಿದ್ದ. ಬಟ್ ಅವ್ರೇನು ಮಾಡಿದರು, ಇಲ್ಲಿ ಕೆಳಗೆ ಈ ಭಾಗದೊಳಗೆ ಏನು ಮಾಡಿದ್ರಪ್ಪ ಅಂತಾರೆ, ಅವ್ರನ್ನ ಟೈ ಮಾಡ್ಕೊಂಡು ಅವರು ಹೋಗ್ತಾ ಇದ್ದರು. ಓಕೆ, ದೆನ್ he stopped that ram and felt him and had his hand once in the hair of Ulysses, yet knew it not. ಒಂದ್ಸಲ ಸ್ಟಾಪ್ ಮಾಡಿ ಆ್ಯಕ್ಚುಲಿ ಸರ್ಚ್ ಹುಡುಕಾಡಿದ, ಆದರೆ ಅವ್ನಿಗೆ ಏನು ಹತ್ತಪ್ಪ ಅಂದ್ರೆ ಯುಲೈಸಿಸ್ ಕೂದಲ ಹತ್ತು, ಬಟ್ ಆದರೂ ಅವ್ನಿಗೆ ಏನಾಗಲಿಲ್ಲ, ಗೊತ್ತಾಗಲಿಲ್ಲ. ವೆನ್ ಯುಲೈಸಿಸ್ ಫೌಂಡ್ ಹಿಮ್ಸೆಲ್ಫ್ ಫ್ರೀ, he let go his hold and assisted his disengaging his friends. ನೋಡ್ರಿ, ಆಮೇಲೆ ಹೊರಗೆ ಹೋಗಿ ಏನು ಮಾಡಿದಪ್ಪ ಅಂತಂದ್ರೆ ಆ ಕುರಿಗೆ ಕಟ್ಟಿರುವಂತಹ ಎಲ್ಲ ಫ್ರೆಂಡ್ಸ್ಗಳನ್ನ ಬಿಚ್ಚಿ ಫ್ರೀ ಮಾಡಿದ. he let go his hold and assisted the rams which he had befriended them. They carried off with them to the ships, where their companions with the tears in their eyes received them as a men escaped from the death. ನೋಡ್ರಿ, ಏನು ಮಾಡಿದಪ್ಪ ಅಂತಂತಂದ್ರೆ ದ ರ್ಯಾಮ್ಸ್ ಅವೇನು ಟಗರುಗಳಿದ್ವಲ್ಲ, ಆ ಟಗರುಗಳನ್ನು ಏನು ತೊಗೊಂಬಂದು ಏನು ಮಾಡಿದ್ರಪ್ಪ ಅಂತಂದ್ರೆ ಅವು ಬೀಫ್ರೆಂಡೆಡ್ ಆಗಿದ್ರು. ಅಂದ್ರೆ ಅವ್ರಿಗೆ ಹೆಲ್ಪ್ ಮಾಡಿದ ಸಂಬಂಧ ಅವುಗಳನ್ನು ಕೂಡ ಏನು ಮಾಡಿದ್ರು, ಅವ್ರ ಜೊತೆಗೆ ತೊಗೊಂಡು ಹೋದರು. ಆ್ಯಂಡ್ ದೇ ಫೈಲ್ಡ್ ದೇರ್ ಓರ್ಸ್ ಆ್ಯಂಡ್ ಸೆಟ್ ದೇರ್ ಸೇಲ್. ಓರ್ ಅಂದರೆ ನಿಮ್ಗೆ ಗೊತ್ತಾಗ್ತಿರ್ಬೋದು, ಇಲ್ಲಿ ಓರಪ್ಪ ಅಂದ್ರೆ ಖನಿಜ ಸಂಪತ್ತಲ್ಲ, ಇಲ್ಲೇನಪ್ಪ ಅಂತಂದ್ರೆ ಹುಟ್ಟು ಅಂತ ಹೇಳ್ತೀವಲ್ಲ ನಾವು, ಹಡಗುಗಳಲ್ಲಿ ಹುಟ್ಟು ಹಾಕ್ತಾರಲ್ಲ, ಆ ಹುಟ್ಟನ್ನು ಓರ್ ಅಂತ ಕರಿತೀವಿ ನಾವಿಲ್ಲಿ. ಅವರ ಸೇಲಿಂಗ್ ಸ್ಟಾರ್ಟ್ ಮಾಡಿದರು. ಆ್ಯಂಡ್ ವೆನ್ ದೇ ವರ್ ಗಾಟ್ ಆಸ್ ಫಾರ್ ಆಫ್ ಫ್ರಮ್ ಶೋರ್ ಆಸ್ ಅ ವಾಯ್ಸ್ ಕುಡ್ ರೀಚ್, ಯುಲೈಸಿಸ್ ಕ್ರೈಡ್ ಔಟ್ ದಿ ಸೈಕ್ಲಾಪ್ಸ್. ನೋಡ್ರಿ, ಸ್ವಲ್ಪ ದೂರ ಹೋದ್ಮೇಲೆ ಅವ್ರ ಧ್ವನಿ ಅವ್ನು ಕೇಳಬೇಕು, ಅಷ್ಟು ದೂರ ಹೋದ್ಮೇಲೆ ಯುಲೈಸಿಸ್ ಒದರ್ತಾನು. ಸೈಕ್ಲಾಪ್, ಯು ಶುಡ್ ನಾಟ್ ಹ್ಯಾವ್ ಸೋ ಮಚ್ ಅಬ್ಯೂಸ್ಡ್ ದೈ ಮಾನ್ಸ್ಟ್ರಸ್ ಸ್ಟ್ರೆಂತ್ ಆ್ಯಸ್ ಟು ಈಟ್ ದ ಗೆಸ್ಟ್. ನೀನು ಏನು ಮಾಡಬಾರ್ದಾಗಿತ್ತು, ನಿನ್ನ ಒಂದು ಕೇವಿಗೆ ಬಂದಿರುವಂಥ ಗೆಸ್ಟ್ಗಳಿಗೆ ನೀ ಏನು ಮಾಡಬಾರ್ದಾಗಿತ್ತು, ಅಬ್ಯೂಸ್ ಮಾಡಬಾರ್ದಾಗಿತ್ತು. ಅಬ್ಯೂಸ್ ಹೆಂಗೆ ಮಾಡಿದೆಪ್ಪ ನೀ ಅಂತಂದ್ರೆ, ಗೆಸ್ಟ್ಗಳನ್ನ ತಿನ್ನುವುದ್ರ ಮುಖಾಂತರ ಅವ್ರಿಗೆ ನೀನು ಕ್ರೂರಾಗಿ ವರ್ತನೆ ಮಾಡಿದ್ದೀನಿ ನೀನು ಅಂತೇಳಿ ಅವ್ನು ಬೈತಾನೆ. ದ ಸೈಕ್ಲಾಪ್ ಹರ್ಡ್ ಆ್ಯಂಡ್ ಕೇಮ್ ಫೋರ್ತ್ ಎಂಡ್ರೇಜ್ಡ್. ಸೈಕ್ಲಾಪ್ ಕೇಳಿಸ್ಕೊಂಡು ಮುಂದೆ ಓಡಿ ಬಂದು ಫುಲ್ ಸಿಟ್ಟಿನಿಂದ ಏನು ಮಾಡ್ತಾನೋ, ಚೀರ್ತಾನೆ, ಎಂಡ್ರೇಜ್ಡ್. ಆ್ಯಂಡ್ ಇನ್ ಹಿಸ್ ಆ್ಯಂಗರ್ ಹಿ ಪ್ಲಕ್ಡ್ ಅ ಫ್ರ್ಯಾಗ್ಮೆಂಟ್ ಆಫ್ ಅ ರಾಕ್. ನೋಡ್ರಿ, ಅವೇನು ಮಾಡ್ದ, ಸಿಟ್ಟಿನಾಗ ಅಲ್ಲಿರುವಂಥ ಒಂದು ದೊಡ್ಡ ಬಂಡೆಗಲ್ಲನ್ನು ಕಿತ್ತುಬಿಟ್ಟ. ಅಂದ್ರೆ ಅದರದ್ದು ಒಂದು ಪಾರ್ಟ್ ಹೊರಗೆ ಬಂತು, ಫ್ರ್ಯಾಗ್ಮೆಂಟ್ ಅಂದರೆ ಒಂದು ತುಂಡು, ಅದು ಹೊರಗೆ ಬಂತು. ಅದನ್ನೇನು ಮಾಡಿದಪ್ಪ ಅಂತಂದ್ರೆ, ಆ್ಯಂಡ್ ಥ್ರೂ ಇಟ್ ವಿತ್ ದ ಬ್ಲೈಂಡ್ ಫರಿ ಆ್ಯಟ್ ದ ಶಿಪ್. ಎಲ್ಲಿ ಸೌಂಡ್ ಬರತ್ತಿತ್ತಲ್ಲ ಆ ಕಡೆ ಜೋರಾಗಿ ಅದನ್ನು ಹೋಗ್ಬಿಟ್ಟ. ಇಟ್ ನ್ಯಾರೋಲಿ ಎಸ್ಕೇಪ್ಡ್ ಲೈಟ್ನಿಂಗ್ ಅಪಾನ್ ದ ಬಾರ್ಕ್ ಇನ್ ವಿಚ್ ಯುಲೈಸಿಸ್ ಸ್ಯಾಟ್. ನೋಡ್ರಿ, ಅದೇನು ಆ ಹುಟ್ಟೊಳಗೆ ಏನು ಕುಂತಿದ್ರಲ್ಲ ಅವರು, ಹುಟ್ಟಲ್ಲ, ಆಮೇಲೆ ಆ ಸಣ್ಣ ಬುಟ್ಟಿಯೊಳಗೆ ಏನು ಕೂತಿದ್ರಲ್ಲ, ಹಡಗಿನ ಬುಟ್ಟಿ, ಅದರ ಪಕ್ಕದಲ್ಲೇ ಹೋಗಿ ಅದು ಏನು ಬಿತ್ತ, ದೊಡ್ಡ ಕಲ್ಲು ಬಿದ್ದುಬಿಡ್ತು. ಅದಕ್ಕೆ ಅವ್ರು ಇಟ್ ನ್ಯಾರೋಲಿ ಎಸ್ಕೇಪ್, ಸ್ವಲ್ಪರಾಗ ಮಿಸ್ ಆಯಿತು. ಬಟ್ ವಿತ್ ದ ಫಾಲ್ ಇಟ್ ರೈಸ್ ಸೋ ಫಿಯರ್ಸ್ ಆ್ಯಂಡ್ ಎಬ್ ಆ್ಯಸ್ ಬೋರ್ ಬ್ಯಾಕ್ ದ ಶಿಪ್ ಟಿಲ್ ಆಲ್ಮೋಸ್ಟ್ ಟಚ್ ದ ಶೋರ್. ನೋಡ್ರಿ, ಎಬ್ ಅಂದ್ರೆ ಅಲೆಗಳು. ಓಕೆ, ಅವನು ಜೋರ್ಲಾಗಿ ಏನು ಕಲ್ಲು ಹೋಗೋದಲ್ಲ, ಆ ಕಲ್ಲಿನ ರಭಸಕ್ಕೆ ಅಲ್ಲಿ ಏನು ನೀರು ಬಂದಿದ್ಲ, ಆ ನೀರು ಅಲೆ ಎಬ್ಬಿಸಿ ಆ ಅಲೆ ಮುಖಾಂತರ ಅದೇನು ಹೋಗಾತಿದ್ರಲ್ಲ ಉಲ್ಟಾ ಆ ಶೋರಿಗೆ ಬರುವಂಗೆ ಕಲ್ಲು ಹೋಗೋದ. ಸೈಕ್ಲಾಪ್ ಸೆಡ್ ಯುಲೈಸಿಸ್ ಮತ್ತೆ ಸಿಟ್ಟು ಬಂದು ಹೇಳ್ದ, ಇಫ್ ಎನಿ ಆಸ್ಕ್ ದಿ ನೀನು ಯಾರು ಕೇಳಿದ್ರಿ ಅಂದ್ರೆ, ಹೂ ಇಂಪೋಸ್ಡ್ ಆನ್ ದಿ ದ್ಯಾಟ್ ಅನ್ಸ್ಲೈಟ್ಲಿ ಬ್ಲೆಮಿಶ್ ಇನ್ ದೈನ್. ಅನ್ಸ್ಲೈಟ್ಲಿ ಬ್ಲೆಮಿಶ್ ಅಂದರೆ ಏನಪ್ಪ ಅಂತಂದ್ರೆ ಡಿಫೆಕ್ಟ್ ಆರ್ ಬ್ಲೈಂಡ್ನೆಸ್. ನಿನಗೆ ಯಾರು ಆ ಬ್ಲೈಂಡ್ನೆಸ್ ಕುರುಡು ಮಾಡಿದಾರೆ, ನಿನ್ನ ಕಣ್ಣುಗಳನ್ನು ಯಾರು ಕುರುಡು ಮಾಡಿದಾರೆ ಅಂತ ಕೇಳಿದ್ರೆ, ಸೇ ಇಟ್ ವಾಸ್ ಯುಲೈಸಿಸ್. ಅವ್ರಿಗೆ ಹೇಳು ಯುಲೈಸಿಸ್ ಅಂತೇಳಿ, ದ ಸನ್ ಆಫ್ ಲೇಟಸ್ ಸನ್ ಅಂತ ಹೇಳ್ತಾನೆ. ಅವ್ರು ಲೇಟಸ್ ಯಾರಪ್ಪ ಅಂತಂದ್ರೆ, ದ ಕಿಂಗ್ ಆಫ್ ಇಥಕಾ ಐ ಆಮ್ ಕಾಲ್ಡ್. ನನ್ನ ಏನಂತ ಕರೀತಾರಪ್ಪ ಅಂತಂದ್ರೆ, ಇಥಕಾದ ರಾಜ ಅಂತ ಕರೀತಾರೋ. ದಿ ವಾಸ್ಟರ್ಸ್ ಆಫ್ ಸಿಟೀಸ್ ಅಂತ ಕರೀತಾರೆ ನಮ್ಮನ್ನು. ಅಂದ್ರೆ ಡೆಸ್ಟ್ರಾಯರ್, ವಾಸ್ಟರ್ಸ್ ಅಂದ್ರೆ ಏನು ರೀ, ಡೆಸ್ಟ್ರಾಯರ್ ಅಂತ ಕರೀತಾರೆ. ಓಕೆ, ಅವ್ನಿಗೆ ಯಾರಿಗೆ, ಯುಲೈಸಿಸ್ಗೆ ಡೆಸ್ಟ್ರಾಯರ್ ಆಫ್ ದ ಸಿಟಿ ಅಂತೇಳಿ ಕರಿತಿರ್ತಾರೆ. ಓಕೆ, ದೆನ್ ದೇ ಕ್ರೌಡೆಡ್ ಸೇಲ್ ಆ್ಯಂಡ್ ಬೀಟ್ ದ ಓಲ್ಡ್ ಸಿ ಆ್ಯಂಡ್ ವೆಂಟ್ ಫೋರ್ತ್ ವಿತ್ ಅ ಫಾರ್ವರ್ಡ್ ಗೇಲ್. ಅವರು ಅಲ್ಲಿಂದ
ಹೋಗ್ಬಿಟ್ರು. ದಿಸ್ ಈಸ್ ವಾಟ್ ಅಬೌಟ್ ದಿ ಥರ್ಡ್ ಪಾರ್ಟ್ ಆಫ್ ದಿ Ulysses and Cyclops. If you have any doubts, in below comment section, in description box, our Telegram as well as WhatsApp group channel, link will be there. Please join and you can text to me. Okay, thank you for watching this video.